ಸೂರ್ಯಾಯ ಆದಿತ್ಯಾಯ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರಾಶಿ ಪ್ರವೇಶ ಆಗ್ತಾ ಇದೆ. 15ನೇ ತಾರೀಕು ಡಿಸೆಂಬರ್ ಪ್ರವೇಶ ಆದರೆ 14ನೇ ತಾರೀಕು ಜನವರಿವರೆಗೂ ಕೂಡ 2025 ಒಂದು ತಿಂಗಳು ಕಾಲ ಫಲ ಕೊಡ್ತಕ್ಕಂಥದ್ದು. ನಿಮ್ಮ ಲಗ್ನ ಗೊತ್ತಿರಬೇಕು, ಫಸ್ಟ್ ಹೇಳಿದ್ದೀನಿ. ರಾಶಿಯಿಂದ ನೋಡ್ಕೋತೀನಿ, ಅಪ್ಲೈ ಆಗಲ್ಲ. ಒಂದು. ಎರಡನೇದು ಸೂರ್ಯ ದಶ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥ ಫಲ ಒಂದು 20% ಬರುತ್ತೆ. ಅಲ್ಲೆಲ್ಲೂ ನಡೀತಾ ಇಲ್ಲ, ನಿಮ್ಗೆ ಅಪ್ಲೈನೇ ಆಗಲ್ಲ. ಸೊ ಫೈನಲಿ ಹಾಗೆ ಸೂರ್ಯ ಗೌರ್ನಮೆಂಟ್ ಜಾಬ್ ಕೊಡ್ತಕ್ಕಂಥ ಗ್ರಹ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಮೂಢನಂಬಿಕೆಗಳಿದೆ. ಯಾವ ಥರ? ಶಾಸ್ತ್ರನ ತಪ್ಪು ತಿಳ್ಕೊಳ್ಳೋದು. ಸೂರ್ಯ ಗೌರ್ನಮೆಂಟ್ ಜಾಬ್ ಕೊಡ್ತಾನೆ, ಸತ್ಯನೇ. ಆದರೆ ಅದರ ರೂಲ್ಸ್ ಅಪ್ಲೈ ಮಾಡ್ಕೋಬೇಕು. 10ನೇ ಮನೆಯಲ್ಲಿ ಸೂರ್ಯ ಇದ್ದಿದ್ದ ತಕ್ಷಣ ಗೌರ್ಮೆಂಟ್ ಜಾಬ್ ಕೊಡಬೇಕು ಅಂತ ರೂಲ್ ಇಲ್ಲ. ಎಲ್ಲ ಅನ್ಕೋತಾರೆ 10ನೇ ಮನೇಲಿ ಸೂರ್ಯ ಇದ್ದರೆ ನಮಗೆ ಗೌರ್ಮೆಂಟ್ ಜಾಬ್ ಆಗಿಬಿಡುತ್ತೆ ಅಂತ. ಸುಳ್ಳು. ಸೂರ್ಯ ದಶಾ ನಡೆದ್ರೆ ಸಾಕು, ಗೌರ್ನಮೆಂಟ್ ಜಾಬ್ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಪಾಯಿಂಟ್. 10ನೇ ಮನೆಯಲ್ಲಿ ಸೂರ್ಯನೇ ಕೂತ್ಕೋಬೇಕು ಅಂತ ಇಲ್ಲ, ಯಾವುದೇ ಗ್ರಹ ಕೂತ್ಕೊಳ್ಳಿ ಗೌರ್ನಮೆಂಟ್ ಜಾಬ್ ಕೊಡುತ್ತೆ. ಅದು ರಾಹುನ, ಕೇತುನ, ಶನಿನ, ಗುರುನ, ಶುಕ್ರನ, ಸೂರ್ಯನ, ಚಂದ್ರನ ಯಾವುದು ಕೂತ್ಕೊಂಡ್ರೂ ಕೂಡ ಗೌರ್ನಮೆಂಟ್ ಜಾಬ್ ಕೊಡಲೇಬೇಕು. ಇದು ರೂಲ್. ಸರ್ ಇಲ್ಲ ಸರ್, ನನಗೆ 2-3 ಗ್ರಹ ಕೂತಿದೆ, ನಂಗೆ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಸರ್. ತಪ್ಪು ತಿಳ್ಕೊಂಡಿದ್ದಾರೆ. ಅಲ್ಲೂ ಕೂಡ ನಿಮಗೆ ಗೌರ್ನಮೆಂಟ್ ಜಾಬ್ ಯಾಕೆ ಸಿಕ್ಕಿಲ್ಲ ಅಂದರೆ ದಶಾಭುಕ್ತಿಗಳಲ್ಲಿ ಆ ಗ್ರಹ ಬಂದಿಲ್ಲ. ಅಥವಾ ನೀವು ಎಕ್ಸಾಮ್ ಬರೆದಿರ್ತೀರಲ್ಲ, ರಿಸಲ್ಟು ಟೈಮಲ್ಲಿ ಆ ಗ್ರಹಗಳು ಬಂದಿಲ್ಲ. ರಿಸಲ್ಟು ಟೈಮ್ಗಳಲ್ಲಿ ಈ ಗ್ರಹಗಳು ಬರ್ತಕ್ಕಂಥದ್ದು, ಅಂದರೆ 10ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಎಕ್ಸಾಮ್ ಪಾಸ್ ಆಗಲ್ಲ. ಇದು ಒಂದು ಕ್ರಿಟೀರಿಯಾ. 2ನೇ ಕ್ರಿಟೀರಿಯಾ ಬರ್ತೀನಿ. ನಿಮ್ಮ ಥರದ್ದೇ ಜಾತಕ ಲಕ್ಷಾಂತರ ಜನಕ್ಕಿರುತ್ತೆ, ಸಾವಿರಾರು ಜನಕ್ಕಿರುತ್ತೆ, ಕೋಟ್ಯಾಂತರ ಜನಕ್ಕಿರುತ್ತೆ. ಅದರಲ್ಲಿ ಭಗವಂತ ಫಿಲ್ಟ್ರು ಮಾಡ್ತಾನೆ. ಈ ಫಿಲ್ಟ್ರು ಮಾಡಿದಾಗ ಯಾರ ಜಾತಕದ ತೂಕ ಬಲ ಜಾಸ್ತಿ ಇದೆಯೋ ಅವರಿಗೆ ಸೀಟ್ ಕೊಡ್ತಾನೆ. ಯೋಗ ನಿಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ. ಬಲ ಚೆಕ್ ಮಾಡ್ತಕ್ಕಂಥದ್ದು ದೇವರು. ಸೊ ಯೋಗನೇ ಇಲ್ಲದಾಗ ಏನು ಮಾಡ್ಬೋದು? ಸುಮ್ಮನಿರ್ಬೋದು ಜೀವನದಲ್ಲಿ. ಜ್ಯೋತಿಷ್ಯ ಏನಕ್ಕೆ ಯೂಸ್ ಆಗುತ್ತೆ? ನೆಮ್ಮದಿಯಿಂದ ಬಾಳೋಕ್ಕೆ. ಯಾಕೆ ಸರ್, ನಾನು ಗೌರ್ಮೆಂಟಿಗೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, 2-3 ವರ್ಷದಿಂದ ಆಗ್ತಾ ಇಲ್ಲ. ಜಾತಕದಲ್ಲಿ ಯೋಗ ಇದೆಯಾ ಫಸ್ಟ್ ತಿಳ್ಕೊಳ್ಳಿ. ಯೋಗ ಇಲ್ವಾ ಸುಮ್ಮನಿರಿ. ಯೋಗ ಇದೆಯಾ ಟ್ರೈ ಮಾಡಿ. ಎಷ್ಟರ ಮಟ್ಟಿಗೆ ಯೋಗ ಇದೆ? ತುಂಬ ಸ್ಟ್ರಾಂಗ್ ಇದೆ. 100%, 80%, 60%, 50%, 20% ನಿಮ್ಮ ಯೋಗ ತಿಳ್ಕೊಳ್ಳಿ. ಆ ಯೋಗ ಬಲ ಇದ್ದರೆ ಟ್ರೈ ಮಾಡಿ, ಮೀಡಿಯಮ್ ಇದ್ದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಇಲ್ವಾ ತೆಪ್ಪಗಿದ್ಬಿಡಿ ಜೀವನದಲ್ಲಿ. ಈ ರೂಲ್ಸ್ನ ಪ್ರತಿಯೊಬ್ಬರು ಇವತ್ತು ಅಪ್ಲೈ ಮಾಡ್ಕೋಬೇಕು. ಆಸೆ 1000 ಇರ್ಬೋದು. ಭಗವಂತ ಒಂದು ಭೂಮಿಗೆ ಬಿಟ್ಟಿರ್ತಕ್ಕಂಥದ್ದು ಒಂದು ಜಾಬ್ ಮಾಡಿ ಅಂತ. ನಿನ್ನ ಕರ್ಮಕ್ಕೆ ತಕ್ಕಂತೆ ಜಾಬು ಒಳ್ಳೆಯದೋ ಕೆಟ್ಟದೋ ನಾನು ನೋಡ್ಕೊತೀನಿ. ಅಲ್ಲೇನು ನೀನು ತೊಗೊಬಂದಿದೆಯಾ ಕರ್ಮ. ಗೌರ್ನಮೆಂಟೇ ಬೇಕು ಅಂತ ಎಷ್ಟೋ ಜನ ಪ್ರೈವೇಟ್ಗೂ ಹೋಗಲ್ಲ, ಮನೇಲಿ ಕೂತ್ಕೊಂಡು ಏನು ವರ್ಕ್ ಮಾಡೋದು, ಬರೆಯೋದು, ಓದೋದು. ಯೋಗ ಇದೆಯಾ ಇಲ್ವಾ ಜಾತಕ ನಂಬಲ್ಲ. ಅಲ್ಲಿ ನಿಮಗೆ ಹೊರಗಡೆ ಜ್ಯೋತಿಷಿಗಳು ಹೇಳಲ್ಲ. 10ನೇ ಮನೆ ಸೂರ್ಯ ಇದ್ದೀರಿ, ಟ್ರೈ ಮಾಡಿ. ಇಲ್ಲಿ ಬರೆದ್ರೂ ಆಗ್ತಾ ಇರಲ್ಲ, ಫೇಲ್ಯೂರೇ ಆಗ್ತಾ ಇರ್ತಾರೆ ಅವರು. ಏಕೆಂದರೆ ದಶಾಭುಕ್ತಿ ಕೆಟ್ಟು ನಿಂತಿರುತ್ತೆ, ಆ ಗ್ರಹನೇ ಬಂದಿರಲ್ಲ. ಇನ್ನೇನಾಗುತ್ತೆ? ಫೇಲ್ಯೂರೇ ತಾನೆ. ಯೋಗ ಇದ್ದಾಗ ಕನ್ಫರ್ಮ್ ಅಂತ ಅಲ್ಲ, ಟ್ರೈ ಮಾಡಲಿಕ್ಕೆ ಆಲ್ ಟಿಕೆಟ್. ನಿನಗೆ ಎಕ್ಸಾಮ್ ಬರೆಯೋಕ್ಕೆ ಯೋಗ್ಯತೆ ಇದೆ, ಹೋಗಿ ಬರಿ. ಪಾಸು ಫೇಲು ನಾನು ನೋಡ್ಕೋತೀನಿ ಭಗವಂತ. ಹಾಗೇ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಯಾವತ್ತೂ ಹೇಳಲ್ಲ. ಅಥವಾ 9 ಗ್ರಹಗಳು ಸ್ಟ್ರಾಂಗ್ ಆಗಿದ್ದರೆ ಆ ವ್ಯಕ್ತಿಗೆ ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ. ಹೈಲಿ ಚಾನ್ಸ್ ಅಂತ ಹೇಳ್ತೀವಿ. 50-50 ಇದೆಯಾ? ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗತ್ತೆ. ಇಲ್ವಾ ಏನು ಮಾಡೋಕ್ಕಾಗತ್ತೆ? ಪ್ರೈವೇಟ್ಗೆ ಹೋಗಬೇಕು. ಬಟ್ ಸಕ್ಸಸ್ ಅಂತ ಇರೋದು ಪ್ರೈವೇಟಲ್ಲೇ. ಎಲ್ಲ ತಪ್ಪು ತಿಳ್ಕೊಂಡಿದ್ರೆ ಗೌರ್ನಮೆಂಟ್ ಅಂತ. ಪ್ರೈವೇಟಲ್ಲಿ ಸಿಗುವಷ್ಟು ಸಕ್ಸಸ್ ಗೌರ್ಮೆಂಟಲ್ಲಿ ಸಿಗಲ್ಲ. ನೀವು ಗೌರ್ಮೆಂಟ್ ಜಾಬೇ ಬೇಕು ಅಂದರೆ ರಾಜಕಾರಣಿ ಆಗಬೇಕಷ್ಟೆ. ಬೇರೆ ಯಾವುದ್ರಲ್ಲೂ ಅಷ್ಟು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ. ಸ್ವಲ್ಪ ಕಷ್ಟ. ನಿಮಗೆ ಗೊತ್ತಿದೆ ಎಷ್ಟು ಜನ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ರಾಜಕೀಯದಲ್ಲೂ ಸಿಗಾಕೋತಾರೆ. ಆದರೆ ಡಿಫ್ರೆನ್ಸ್ ಹೇಳಿದೆ ಅಷ್ಟೇ. ಗೌರ್ನಮೆಂಟ್ ಪ್ರೈವೇಟಲ್ಲಿ ಸಿಗಾಕೊಳ್ಳಲ್ಲ ಅಂತ ಅಲ್ಲ. ಪ್ರೈವೇಟ್ ಇಸ್ ನೆಮ್ಮದಿ ಜಾಬ್. ಸೊ ಇಂಡಿವಿಜುವಲ್ ಜಾಬ್. ಅದಕ್ಕಿಂತ ಇಂಡಿವಿಜುವಲ್ ವೃತ್ತಿ ಅಂತ ಇರುತ್ತಲ್ಲ ಮನುಷ್ಯನದ್ದು, ಇನ್ನೂ ಒಳ್ಳೆಯದದು. ಇರಲಿ, ಸುಮ್ಮನೆ ಒಂದು ಕ್ಲಾರಿಟಿ ಕೊಡಬೇಕು. ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಈಗ 12 ಲಗ್ನನೂ
ನೋಡ್ಕೊಂಡು ಹೋಗೋಣ ಯಾವ್ಯಾವ ರೀತಿ ಫಲ ಸೂರ್ಯ ಕೊಡ್ತಾನೆ ಅಂತ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಒಂದು ತಿಂಗಳು? ಎಜುಕೇಷನ್ ಸಾಧಾರಣವಾಗಿದೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ಅದ್ಭುತವಾಗಿದೆ. ಸೋಂಬೇರಿತನ ಹೆಚ್ಚಾಗತ್ತೆ. ಈ ಪಾಯಿಂಟ್ನ ಸರಿ ಮಾಡ್ಕೊಳ್ಳಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಟೈಮು. ಜಾಬ್ ಚೇಂಜ್ ಮಾಡೋ ಸಾಧ್ಯತೆ ಹೆಚ್ಚು. ಜಾಬ್ ಚೇಂಜ್ ಆಗೋಗುತ್ತೆ ಟ್ರೈ ಮಾಡ್ತಾಯಿದ್ರೆ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಕಸಿಬಿಸಿ ಹೆಚ್ಚು, ದುಡ್ಡು ಹೆಚ್ಚು ಬರಲ್ಲ ಅಂತ. ಸ್ವಲ್ಪ ಸಾಧಾರಣವಾಗಂತೂ ಬರುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ತಕ್ಕಂತೆ ಬರಲ್ಲ. ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣನೇ ತೋರಿಸ್ತಾ ಇದೆ. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಿರಿಯರಿಂದ ಲವ್ ಮ್ಯಾರೇಜ್ ಒಪ್ಪಿಗೆಗಳು ಸ್ವಲ್ಪ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಸ್ವಲ್ಪ ಸೆಲೆಕ್ಟಿವ್ ಇರ್ತೀರ, ಬಿಟ್ಟರೆ ಕಾಂಪ್ರಮೈಸ್ ಆದರೆ ಮದುವೆ ಸೆಟ್ ಆಗೋಗ್ಬಿಡುತ್ತೆ. ಆರೋಗ್ಯ ಮೇಷಲಗ್ನದವ್ರಿಗೆ ಎಕ್ಸಲೆಂಟ್. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ. ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವ್ರಿಗೆ ಅಬ್ಸ್ಟೆಕಲ್ ಟೈಮು ಇದೊಂದು ತಿಂಗಳು. ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಅಬ್ಸ್ಟೆಕಲ್. ಕ್ಲಾಸ್ಗೆ ಹೋಗಲ್ಲ ಅಂತಾರೆ ಕೆಲವು ಮಕ್ಕಳು. ಎಕ್ಸಾಮ್ ಬರೆದಿದ್ರೆ ಫೇಲ್ಯೂರ್ ಆಗೋ ಸಾಧ್ಯತೆ, ಮಾರ್ಕ್ಸ್ ಕಡಿಮೆ ಆಗೋ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ. ಕೆಲಸದ ಬಗ್ಗೆ ಆಲಸ್ಯ ಹೆಚ್ಚಾಗುತ್ತೆ, ಕಿರಿಕಿರಿ ಹೆಚ್ಚಾಗುತ್ತೆ. ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗುತ್ತೆ, ಸ್ಟಕ್ ಆಗುತ್ತೆ, ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಜಗಳ ಆಗುತ್ತೆ, ತಾತ್ಕಾಲಿಕ ಸಪರೇಷನ್ ತೋರಿಸ್ತಾ ಇದೆ. ಅತ್ತೆ ಕಾಟ, ಅತ್ತೆಯಿಂದ ಹಿಂಗಾಯಿತು ನನ್ನ ಜೀವನ, ಅತ್ತೆಯಿಂದ ನಮ್ಮ ಫ್ಯಾಮಿಲಿ ಜೀವನನೇ ಹಾಳಾಗೋಗ್ತಾ ಇದೆ. ಈ ತಿಂಗಳು ಜಾಸ್ತಿ ಆಗುತ್ತೆ, ಕೇರ್ಫುಲ್ಲಾಗಿರಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆನೇ ಸೆಟ್ ಆಗಲ್ಲ. ಹುಡುಗ ಹಂಗವನೇ, ಇವನು ಹಿಂಗವನೇ, ಅವ್ರ ಮನೆ ಕಡೆ ಫ್ಯಾಮಿಲಿನೇ ಸರಿ ಇಲ್ವಂತೆ, ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಈ ಥರ ಕ್ಯಾನ್ಸಲ್ ಆಗ್ತಕ್ಕಂಥದ್ದೇ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು, ಮೈಗ್ರೇನ್ ಅಂತ ಹೇಳ್ತೀವಿ, ಕಣ್ಣು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಮತ್ತು ಹೀಟ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಹಾಸ್ಪಿಟಲ್ಗೆ ವಿಸಿಟ್ ಹಾಕೊಳ್ಳಿ ಸಮಸ್ಯೆ ಇದ್ದಲ್ಲಿ, ಇಲ್ಲಾಂದರೆ ಸುಮ್ಮನೆ. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಎಜುಕೇಷನ್ ಸಾಧಾರಣ ಮಟ್ಟದಲ್ಲಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು. ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್. ಕ್ಲೈಂಟ್ಸ್ ಎಲ್ಲ ಬರ್ತಕ್ಕಂಥದ್ದು, ಮಾತುಕತೆ, ಪ್ರಾಜೆಕ್ಟ್ ಸಿಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ. ಮದುವೆ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿದೆ, ಅಂತೇನು ಮೇಜರೂ ಇಲ್ಲ, ವರ್ಸ್ಟೂ ಇಲ್ಲ, ನಾರ್ಮಲ್. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಒಂಥರ ದುಡ್ಡಿನ ಸುರಿಮಳೆಯ ಒಂದು ತಿಂಗಳಾಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ಬರಬೇಕು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಟ್ ತಪ್ತೀರಾ. ಜಾಬಲ್ಲಿರೋರಿಗೆ ಎಕ್ಸಲೆಂಟು, ಒಳ್ಳೆ ಇಂಕ್ರಿಮೆಂಟ್ ಆಗ್ತಕ್ಕಂಥ ಟೈಮು. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಟೈಮು. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ದುಡ್ಡು ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ, ತುಂಬ ಗಲಾಟೆ ತೋರಿಸ್ತಾ ಇದೆ. ಸೈಲೆಂಟಾಗಿದ್ಬಿಡಿ. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗಲ್ಲ, ತುಂಬ ಆಫರ್ಸ್ ಬರುತ್ತೆ, ಕ್ಯಾನ್ಸಲ್ ಜಾಸ್ತಿ ಆಗುತ್ತೆ. ಆರೋಗ್ಯ ಕೆಡುತ್ತೆ. ಕರ್ಕಾಟಕ ಲಗ್ನ ಸ್ವಲ್ಪ ಹೀಟ್ ಆಗ್ತಕ್ಕಂಥದ್ದು, ತಲೆ ಕೂದಲು ಉದುರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಸೆಲೆಕ್ಟಿವ್ ಮನಸ್ಸು ಹೆಚ್ಚಾಗುತ್ತೆ. ಪರ್ಫೆಕ್ಟಾಗಿ ಆಗ್ಬೇಕು ನನಗೆ ಈ ಕೆಲಸ, ನನಗೇನೋ ಒಂಥರ ಸ್ಯಾಟಿಸ್ಫೈಡೇ ಇಲ್ಲಪ್ಪ, ಈ ಜೀವನನೇ ಏನೋ ಒಂಥರ ಡಿಪ್ರೆಷನ್, ತಾನಾಗೆ ತಾನು ಅಂದ್ಕೊಳ್ತಕ್ಕಂಥದ್ದು. ಊಹಾಪೋಹಗಳಿಗೆ ಸಿಗಾಕೊಳ್ತಕ್ಕಂಥದ್ದು. ಯಾವುದೋ ವ್ಯಕ್ತಿ ಬಗ್ಗೆ ಡೌಟ್ ಪಡೋದು, ಅವ್ರು ಹಿಂಗೇ ಮಾಡಿಬಿಡ್ತಾರೆ ಅಂತ ನೀವೇ ಡಿಸೈಡ್ ಮಾಡ್ತಕ್ಕಂಥದ್ದು, ಸಮಸ್ಯೆ ಮಾಡ್ಕೊಳ್ಳೋದು, ಡಿಪ್ರೆಷನ್ ಆಗೋದು ಹೆಚ್ಚಾಗಿ ತೋರಿಸ್ತದೆ. ಸುಮ್ಮನಿದ್ಬಿಡಿ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸುಮಾರಾಗಿದೆ. ಸೋಂಬೇರಿತನ ಹೆಚ್ಚಾಗುತ್ತೆ. ಓದಬೇಕು ಅಂತ ಮನಸ್ಸೇ ಆಗಲ್ಲ. ಎಂಜಾಯ್ಮೆಂಟ್ ಕಡೆ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಲೈಫ್ ಸ್ಟೈಲ್ ಕಡೆ ಮನಸ್ಸು ಹೋಗುತ್ತೆ. ಯಾವ ಡ್ರೆಸ್ ಹಾಕಬೇಕು, ಯಾವ ಕ್ರೀಮ್ ಹಾಕಬೇಕು, ಯಾವ ಪರ್ಫ್ಯೂಮ್ ಹಾಕಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಸ್ಕಿನ್ ಮೇಂಟೈನ್ ಮಾಡಬೇಕು, ಶೂಸ್ ಮೇಂಟೈನ್ ಮಾಡಬೇಕು, ವಾಚ್ ಮೇಂಟೈನ್ ಮಾಡಬೇಕು, ಇದ್ರ ಕಡೆ ಈ ಒಂದು ತಿಂಗಳು ಆಸಕ್ತಿ ಹೋಗ್ತಕ್ಕಂಥದ್ದು ತೋರಿಸ್ತದೆ. ಇದನ್ನು ಚೆಕ್ ಮಾಡ್ಕೋಬೋದು, ಪಕ್ಕ ಇರುತ್ತೆ. ಸೊ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು, ಸಮಾಧಾನನೇ ಇರಲ್ಲ. ಜಾಬ್ ಚೇಂಜ್ ಮಾಡಿಬಿಡ್ಲಾ ಅನ್ನೋದೊಂದು ಮನಸ್ಸು ಬರುತ್ತೆ, ಆಮೇಲೆ ಸುಮ್ಮನಾಗೋದು. ಕನ್ಫ್ಯೂಷನ್ ಸ್ಟೇಟು ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ನೇ ಆಗಲ್ಲ,
ಬರದೇ ದುಡ್ಡು ಕಡಿಮೆ ಆಗುತ್ತೆ. ಒಂಥರ ಹಿಂಸೆ ಆಗ್ತಕ್ಕಂಥದ್ದು ರೊಟೇಷನಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಅತಿಯಾದ ಪ್ರೀತಿಯಿಂದ ಗಲಾಟೆಗಳು ತೋರಿಸ್ತಾ ಇದೆ. ಅತಿಯಾದ ಪ್ರೀತಿ, ಅತಿಯಾದ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಂಗೆ ನಿಮ್ಮ ಮಧ್ಯ ಪೊಸೆಸಿವ್ನೆಸ್ ಜಾಸ್ತಿಯಾಗಿ ಜಗಳ ಆಗ್ತಕ್ಕಂಥದ್ದು ತೋರಿಸುತ್ತೆ. ಅದು ಬಿಟ್ಟರೆ ಎಕ್ಸಲೆಂಟ್ ಲವ್. ಕ್ರಷಲ್ಲಿ ಬೀಳ್ತಕ್ಕಂಥದ್ದು ಎಷ್ಟೋ ಜನ, ಒಂದು ಹುಡುಗಿ ನೋಡಿದ ತಕ್ಷಣ, ಒಂದು ಹುಡುಗನ ನೋಡಿದ ತಕ್ಷಣ ಸಿಂಹ ಲಗ್ನದವರು ಕ್ರಷ್ ಫೀಲ್ ಜಾಸ್ತಿ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಸೆಲೆಕ್ಟಿವ್ ಇರ್ತೀರ, ಇಂಥರೇ ಬೇಕು ಅಂತ ಅಂತಾರೆ, ಬರೋದೇ ಇಲ್ಲ. ಬರ್ತಾರೆ, ಒಪ್ಕೋತೀರ, ಅವರೊಪ್ಪಲ್ಲ. ಈ ಥರ ರಿಜೆಕ್ಷನ್ ಜಾಸ್ತಿ ತೋರಿಸುತ್ತೆ. ಮದುವೆ ಜೀವನದ್ದು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಆದರೆ ಮದುವೆಗೆ ಹುಡ್ಕೋದು ಅಷ್ಟು ಸರಿ ಇಲ್ಲ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆರೋಗ್ಯ, ಬ್ಯೂಟಿಫುಲ್ ಆರೋಗ್ಯ. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಒಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಏನಾರು ತೊಗೋಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ, ತೊಗೊಳ್ತಕ್ಕಂಥದ್ದು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣದಲ್ಲಿ ಉತ್ತಮವಾಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಕಿರಿಕಿರಿ, ಆಲಸ್ಯ ಹೆಚ್ಚು. ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ಬರುತ್ತೆ, ಮತ್ತೆ ಅದು ಖರ್ಚು. ಮದುವೆ ಜೀವನದಲ್ಲಿ ಗಲಾಟೆ ಹೆಚ್ಚು, ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಅತ್ತೆಯಿಂದ ಸಮಸ್ಯೆ ಆಗ್ಬೋದು, ಸ್ವಲ್ಪ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ, ಹಿರಿಯರಿಂದ ಫೋರ್ಸಲ್ಲಿ ಯಾವುದೋ ಒಂದು ಆಗ್ಬಿಡ್ತೀರಾ, ಮತ್ತೆ ಕಿರಿಕು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಅಷ್ಟು ಪ್ರೀತಿನೂ ಆಗೋಲ್ಲ ಬರೋ ಹುಡುಗರ ಮೇಲೆ, ಅಥವಾ ಅವರಿಗಾಗಲ್ಲ. ನಿಮಗಾಗಿಲ್ಲ, ಓಕೆ, ನಿಮಗೆ ಬಂತು, ಅವರಿಗಾಗಲ್ಲ. ಆರೋಗ್ಯ ಚೆನ್ನಾಗಿಲ್ಲ. ಕನ್ಯಾ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸ್ವಲ್ಪ ವೆಹಿಕಲಲ್ಲಿ ಓಡಾಡ್ಬೇಕಾದ್ರೆ ಹುಷಾರು, ಬಿದ್ದು ಪೆಟ್ ಮಾಡ್ಕೊಳ್ತಕ್ಕಂಥದ್ದು ತಲೆಗೆ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡ್ಕೊಳ್ಳಿ ಕನ್ಯಾ ಲಗ್ನ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವರಿಗೆ ಮಾತುಕತೆಯಿಂದ ಲಾಭ. ಏನು ಮಾತಾಡಿದರೂ ಸಕ್ಸಸ್ ಆಗ್ತಕ್ಕಂಥದ್ದು ಖುಷಿಯಿಂದ. ಎಜುಕೇಷನ್ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ, ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದಾಗುತ್ತೆ. ಬಟ್ ನಿಮ್ಮದು ಸ್ಪೋರ್ಟ್ಸ್ ಕಡೆ ಒಲವು, ಸುತ್ತಾಡೋದ್ರ ಕಡೆ ಒಲವು, ಕ್ರಿಯೇಟಿವಿಟಿ ಕಡೆ ಒಲವು ತೋರಿಸ್ತಾ ಇದೆ. ಜಾಬ್ ಮಾಡೋರಿಗೆ ಪ್ರೆಷರಿಂದ ಮಾಡ್ತಕ್ಕಂಥದ್ದು ಕೆಲಸ, ಟೆನ್ಷನ್ ಇರುತ್ತೆ, ಆಮೇಲೆ ಸಾಲ್ವ್ ಆಗುತ್ತೆ. ಬಟ್ ಒಂಥರ 50-50 ಸಾಲ್ವ್ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಇದು ಮಾಡಬೇಕು, ಬಟ್ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದ್ರೆ ಸಿಕ್ಕಾಬಟ್ಟೆ ಲಾಭ, ಅದು ಖಚಿತ. ಅದು ತುಲಾ ಲಗ್ನ. ಬಿಸ್ನೆಸ್ ಮಾಡೋರಿಗೆ ಎಫರ್ಟ್ ಹಾಕಿದ್ದಲ್ಲಿ ತುಂಬ ಲಾಭ. ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಬಟ್ಟೆ ಲಾಭ. ಮದುವೆ ಜೀವನದಲ್ಲಿ ಚೆನ್ನಾಗಿದೆ, ಮಾತುಕತೆಯಲ್ಲಿ ಸ್ವಲ್ಪ ನೋಡ್ಕೊಂಡಾಡಿ ಅಷ್ಟೇ, ಬಟ್ ಸಾಲ್ವ್ ಆಗುತ್ತೆ. ಎಂಗೇಜ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ, ಏನೋ ಅಷ್ಟೊಂದು ಸಮಸ್ಯೆಗಳಿಲ್ಲ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನಕ್ಕೆ ಎಜುಕೇಷನ್ನು ಮೀಡಿಯಮ್ ಆಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಧಾರಣದಲ್ಲಿ ಉತ್ತಮವಾಗಿದೆ. ಬಿಸ್ನೆಸ್ ಮಾಡೋರಿಗೆ ಎಕ್ಸಲೆಂಟ್, ಒಳ್ಳೊಳ್ಳೆ ಹಣ, ಲಂಸಮ್ ಹಣ ಹೆಚ್ಚೆಚ್ಚು ಬರ್ತಕ್ಕಂಥದ್ದು. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಕಿತ್ಕೊಂಬಂದ್ಬಿಡುತ್ತೆ. ಗೋಚಾರ ರೀತಿ ಸೂಪರ್ಬ್. ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು. ಮದುವೆ ಜೀವನದಲ್ಲಿ ಎಷ್ಟೇ ಈಗೋ ಕ್ಲಾಶ್ ಇದ್ದರೂ ಕೂಡ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಆರೋಗ್ಯ ಸಾಧಾರಣವಾಗಿರುತ್ತೆ, ಮೇಜರ್ ಇಶ್ಯೂಸ್ ಏನು ತೋರಿಸ್ತಾ ಇಲ್ಲ, ಸಾಧಾರಣವಾಗಿದೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವರಿಗೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗುತ್ತೆ. ನೇಚರ್ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಮೇಲೂ ಡೌಟ್ ಪಡೋದು, ನಿಮ್ಮಿಂದನೇ ನನ್ನ ಜೀವನ ಹಿಂಗಾಗೋಯ್ತು ಅನ್ನೋದು ಸ್ವಲ್ಪ ಸಮಸ್ಯೆ. ಎಜುಕೇಷನ್ ಫೋಕಸ್ ಮಾಡಲ್ಲ, ಫೋಕಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಕಾನ್ಸಂಟ್ರೇಷನ್ ತೋರಿಸ್ತಾ ಇಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು, ನಾನು ಅದನ್ನು ಮಾಡಬೇಕು, ಈ ಕೆಲಸ ಬಿಟ್ಬಿಡ್ತೀನಿ ಅಂತ ಏನೇನೋ ಡಿಸಿಷನ್ ತೊಗೊಳ್ತಕ್ಕಂಥದ್ದು, ನಿಮ್ಮ ಪಾಡಿಗೆ ನೀವೇ ಸಮಸ್ಯೆ ತೋರಿಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡೋರಿಗೆ ಅಷ್ಟೊಂದು ದುಡ್ಡು ಬರಲ್ಲ, ಕಡಿಮೆ ದುಡ್ಡು ಬರುತ್ತೆ. ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದರೂ ಕಡಿಮೆ ಬರುತ್ತೆ, ಸಾಲಲ್ಲ ಅನ್ನೋ ಫೀಲ್ ಹೆಚ್ಚಾಗುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ. ನಾನು ನೀನು ಸಪ್ರೇಷನ್ ಆಗ್ಬೋಣ, ಯಾಕೋ ಸರಿ ಬರ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ಬೇರೆ ಹೇಳಿಲ್ಲ, ಹಂಗೆ ಏನೇನೋ ತೋರಿಸ್ತಾ ಇದೆ ಸಮಸ್ಯೆ. ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟೇ ಆಗೋಲ್ಲ, ಕರೆಕ್ಟಾಗಿ ಸಂಬಂಧನೇ ಬರಲ್ಲ. ಬಂದರೆ ಅದು ಕೋಪದಿಂದ ಕಟ್ಟಾಗೋಗುತ್ತೆ. ಎಂಗೇಜ್ಮೆಂಟ್ ಆದರೂ ಕಟ್ಟಾಗ್ಬಿಡುತ್ತೆ. ಅಂಥ ಒಂದು ಟೈಮ್ ಸ್ವಲ್ಪ ಹುಷಾರಾಗಿರಿ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ, ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಬಟ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ವೆರಿ ಅಬ್ಸ್ಟೆಕಲ್ ಟೈಪ್. ಎಲ್ಲ ವಿಚಾರದಲ್ಲೂ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತದೆ. ಈ ಭಯ ಪಡೋದು ಬೇಡ. ಇಂಡಿಕೇಷನ್ಸು ಸ್ವಲ್ಪ ಪೆಟ್ ಮಾಡ್ಕೊಳ್ತಕ್ಕಂಥದ್ದು ತಲೆಗೆ, ಕಣ್ಣಿಗೆ ಸ್ವಲ್ಪ ಹೆಚ್ಚಾಗಿದೆ. ಸ್ವಲ್ಪ ನೋಡ್ಕೊಂಡು ಓಡಾಡಿ. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ, ಓದೋಕ್ಕೆ ಮನಸ್ಸಾಗಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ, ಸಮಸ್ಯೆ ಹೆಚ್ಚಾಗುತ್ತೆ, ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ. ಅವಮಾನ ಆಗಿ ಜಾಬ್ ಬಿಡ್ತಕ್ಕಂಥದ್ದು ಇಲ್ಲ, ಅವರೇ ತೆಗಿತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಸಮಾಧಾನ ವಹಿಸಿ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಹುಷಾರಾಗಿರಿ. ಇನ್ವೆಸ್ಟ್ಮೆಂಟ್ ಮಾಡೋರು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಬದುಕೋತೀರಾ, ದಶಾಭುಕ್ತಿನೂ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಓಡಿಸ್ಕೊಂಡು ಹೋಗ್ತೀರಾ.
ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಪ್ರೇಷನ್ಗಳು ತುಂಬ ತೋರಿಸ್ತದೆ, ಹೊಡೆದಾಟಗಳು ತೋರಿಸ್ತದೆ. ಹುಷಾರಾಗಿರಿ, ಸಪ್ರೇಷನ್ ತೋರಿಸ್ತದೆ. ತುಂಬ ಕ್ರೂಷಿಯಲ್ ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ, ಕ್ರೂಷಿಯಲ್ ಬ್ಯಾಡ್ ಟೈಮ್. ಸಮಾಧಾನ ವಹಿಸಿ, ಏನು ಮಾತಾಡೋಕ್ಕೆ ಹೋಗ್ಬೇಡಿ. ಮಾತಾಡಿಕೊಂಡು ಜಗಳ ಮಾಡಿಕೊಂಡ್ರೆ ಬೇರೆ ರೀತಿ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ಗಳು, ಬೆಡ್ ರಿಡನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸುಮ್ಮನಿದ್ಬಿಡಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಹಾಸ್ಪಿಟ್ಲ್ ವಿಸಿಟ್ ಜಾಸ್ತಿ ಆಗ್ಬೋದು, ಖರ್ಚು ಜಾಸ್ತಿ ಆಗ್ಬೋದು, ಅನ್ನೆಸೆಸರಿ ಖರ್ಚು ಜಾಸ್ತಿ ಆಗುತ್ತೆ. ಮಕರ ಲಗ್ನದವರಿಗೆ ಸುಮ್ಮನೆ ಕಿತ್ಕೊಂಡು ಹೋಗುತ್ತೆ ಈ ತಿಂಗಳು. 100 ರೂಪಾಯಿ ಕೊಡೋ ಜಾಗದಲ್ಲಿ 500 ಕೊಟ್ಟಿರ್ತೀರಾ, ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭಲಗ್ನದವರಿಗೆ ಎಜುಕೇಷನ್ ಸೂಪರಾಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟು, ಕೂತಲ್ಲೇ ಡೀಲ್ ಮಾಡ್ತಕ್ಕಂಥದ್ದು. ಬಿಸ್ನೆಸ್ ಮಾಡೋರಿಗೆ ವೆರಿ ಎಕ್ಸಲೆಂಟ್ ಟೈಮ್, ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಬಿಸ್ನೆಸ್ ಅಂತೂ ದುಡ್ಡು, ಎಕ್ಸಲೆಂಟ್ ಟೈಮ್ 1 ಮಂತ್. ಮದುವೆ ಜೀವನದಲ್ಲಿ ಸೂಪರಾಗಿ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಮದುವೆಗೆ ಶುಭಕರ ಟೈಮ್ ಅಂತ ಹೇಳ್ಬೋದು. ಮದುವೆಗೆ ಹುಡುಕ್ತಾ ಇರೋರಿಗೆ ಗುಡ್ ನ್ಯೂಸ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿರಬೇಕು. ಇದು ಗೋಚಾರ 120%. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇನ್ನೂ ಕ್ಲಾರಿಟಿ, ಪ್ಯೂರಿಟಿಯಾಗಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅಷ್ಟೊಂದು ಸಮಸ್ಯೆಗಳಿಲ್ಲ. ಓಕೆ, ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಎಕ್ಸಲೆಂಟಾಗಿ ಟರ್ನ್ ಆಗುತ್ತೆಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾಲಗ್ನದವ್ರಿಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ, ಉತ್ತಮವಾಗಿದೆ. ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗ್ತಕ್ಕಂಥ ಟೈಮು ಆಫರ್ ಇದ್ದರೆ ಅಥವಾ ಮಾತುಕತೆ ಅಂತೂ ಆಗುತ್ತೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮ್, ನೇಮು ಫೇಮು ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡೋರಿಗೂ ಕೂಡ ಒಳ್ಳೆ ಹಣ ಹೆಚ್ಚಾಗುತ್ತೆ, ಡೆಸಿಗ್ನೇಷನ್ ಸೂಪರಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಬ್ಯಾಡ್ ಟೈಮ್, ಈಗೋ ಕ್ಲಾಸ್ ಜಾಸ್ತಿ ಆಗುತ್ತೆ, ಹೆಚ್ಚಾದರೆ ಸಪ್ರೇಷನ್ ಆಗುತ್ತೆ, ಕೋರ್ಟ್ಗೆ ಸುಮ್ಮನಿದ್ಬಿಡಿ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟ್ ಸೊಟೆ ಆಗಲ್ಲ, ಸ್ಟೇಟಸ್ ಮ್ಯಾಟ್ರ್ ಬರುತ್ತೆ. ನೀನು ಎಜುಕೇಷನ್ ಮಾಡಿಲ್ಲ, ಮನೆ ಕಟ್ಟಿಲ್ಲ, ಆಸ್ತಿ ಇಲ್ಲ, ಬೇಡ. ಎಲ್ಲ ಬಂದರು ಅವರು ನೀನು ಚೆನ್ನಾಗಿಲ್ಲ, ಕುಳ್ಳ ಇದೆಯಾ, ದಪ್ಪ ಇದೆಯಾ, ಬೇಡ. ಸೊ ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೀನಲಗ್ನ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಸ್ವಲ್ಪ, ಅದರ್ ರಿಲೇಟೆಡ್. ಓಕೆ, ಇಷ್ಟು ಸೂರ್ಯನ ಧನುರ್ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.